ಅಂದರೆ ಏನು ರಿಯಲ್ ಲೈಫ್? ಓ ಆ ರೀತಿ ಎಲ್ಲರಿಗೂ ಆಗಿರ್ತದೆ. ಹಳೆ ಲೈಫ್ ಬಗ್ಗೆ ಕೇಳ್ತಿದ್ದೀರಾ? ಅದೆಲ್ಲ ಹಳೇದಿರುತ್ತೆ ಸಿ ಅದೆಲ್ಲ, ಬಟ್ ಅದೆಲ್ಲ ಇರುತ್ತೆ. ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸು ಎಲ್ರಿಗೂ ಇರುತ್ತೆ. ನಮ್ಮದು ಏನೋ ಇದ್ದಿರುತ್ತೆ, ಬಟ್ ಅದೆಲ್ಲ ಓಲ್ಡ್ ಮೆಮರೀಸ್ ಅಷ್ಟೇ. ಅಲ್ಲ ಬಿಟ್ಬಿಡ್ಬೇಕ್ರಿ. ಏನಂದರೆ ನಮ್ಮದು ಪ್ರೆಸೆಂಟ್ ತುಂಬ ಚೆನ್ನಾಗಿರುವಾಗ ಹಳೇದು ಯಾವುದು ಜ್ಞಾಪಕಕ್ಕೆ ಬರಲ್ಲ. ಸೊ ಇಟ್ಸ್ ಲೈಕ್ ದಟ್. ರೀ ಅವ್ರ ಮುಂದೆ ಹಿಂಗೆಲ್ಲ ಹೇಳ್ಬೇಡ್ರಿ. ನಮ್ಮ ಲೈಫ್ ಪಾರ್ಟ್ನರ್ ಅನ್ನೋರು 7 ವರ್ಷ ನಮಗೋಸ್ಕರ ಕಾದಿದ್ದಾರೆ. ಅಲೌಡ್ ಮೀ ಟು ಟೇಕ್ ಅ ಸ್ಟೆಪ್ ಫಾರ್ವರ್ಡ್ ಆ್ಯಂಡ್ ನಾನು ಸೆಟ್ಲ್ ಆಗೋಕ್ಕೆ ಒಂದು ಟೈಮ್ ಸ್ಪೇಸ್ ಕೊಟ್ಟಿದ್ದಾರೆ ಅಂದರೆ ಮತ್ತು ರಿಯಲಿ ಸಪೋರ್ಟಿವ್ ಅಂತ ಎಷ್ಟು ಜನ ಆ ಥರ ಸಿಗ್ತಾರೆ. ದಟ್ಸ್ ವೈ ಐ ಸೇ ದಟ್ ಇಸ್ ರಿಯಲಿ ಎಕ್ಸ್ಟ್ರೀಮ್ಲಿ ಸ್ವೀಟ್. ನಾನು ಆಬ್ವಿಯಸ್ಲಿ ತುಂಬ ವರ್ಷಗಳಾದಮೇಲೆ ಅವರು ಭೇಟಿಯಾಗಿದ್ದು. But I'm very thankful that Aula, she took that space, that time, and in time also that ಅವನು ಒಂದು ಹೆಜ್ಜೆ ಮುಂದೆ ಇರ್ಬೋದಾಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಲೈಫ್ ಪಾರ್ಟ್ನರ್ ಟು ಡೂ ದ್ಯಾಟ್. ಆ್ಯಂಡ್ ರಿಯಲಿ ಸ್ವೀಟ್, ರಿಯಲಿ. ನೋಡಿದ್ರೆ ಈ ಉತ್ತರಲ್ಲಿ ನಿಮ್ಮ ಆ್ಯಕ್ಚುಲಿ ಪ್ರಶ್ನೆದು ಉತ್ತರ ಸಿಕ್ಕಿರುತ್ತೆ. ಅವ್ರ ಸಪೋರ್ಟ್ ಇದೆ, ಓಕೆ. ಅದನ್ನು ಇವ್ರು ಅರ್ಥ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ. ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಹಿಂಗೆಲ್ಲ, ನಾನು ಸುಮ್ಮನೆ ಏನೋ ನಕ್ಕೊಂಡು ಹೇಳ್ಬಿಡ್ತೀನಿ. ಇವ್ರು ಅದನ್ನು ಅರ್ಥ ಮಾಡ್ಕೊಂಡು ಹಿಂಗೆಲ್ಲ ಹೇಳ್ತಾರೆ. ಅಷ್ಟು ಸಪೋರ್ಟ್ ಇವ್ರದ್ದು ಇದೆ. ಸೊ ಯಾ Oh my God. ಸೊ ಅದ್ರ ಪ್ರಕಾರ ಬಾಂಡಿಂಗ್ ನಾನು ಬಿಗಿನಿಂಗಲ್ಲಿ ಟೈಮ್ ತೊಗೊಂಡಿದ್ದು ಜಸ್ಟ್ ಕೆರಿಯರ್ ಅಂತ ಅಲ್ಲ, ಒಂದು ಅರ್ಥ ಮಾಡ್ಕೊಳ್ಳೋಕ್ಕೂ ಇಷ್ಟು ಟೈಮ್ ಬೇಕಾಗತ್ತಲ್ಲ. ಸೊ ಒಂದು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಒಂದು ಇಷ್ಟು ಟೈಮ್ ಆಯಿತು. ಅದಾದಮೇಲೆ ಅರ್ಥ ಆಗಿದ್ಮೇಲೆ ದಯವಿಟ್ಟು ಟೈಮ್ ಕೊಡಿ ಅಂತ ಕೇಳಿದ್ದು. ಸೊ 100% ಬಾಂಡಿಂಗ್ ಅಂತೂ ಇದೆ. ಅದಕ್ಕೆ ಈ ಥರ ಒಂದು ಹೆಜ್ಜೆ ತೊಗೊಂಡಿರೋದು. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಮೆಚ್ಯೂರ್ ಡಿಸಿಷನ್ ಫಾರ್ ಶೋರ್. ಏನೋ ಚಂಗ್ಳು ಥರ ಏನೋ ಮಾಡ್ಕೊಂಡಿಲ್ಲ ನಾನು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.